ಇಲ್ಲಿ ನಡೆಯೋ ಸಾಂಪ್ರದಾಯಿಕ ಕುಸ್ತಿ ಕಾಳಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಗಳಿಸಿದೆ. ಈ ಕುಸ್ತಿಯಲ್ಲಿ ಭಾಗವಹಿಸಿ ಬೆಳ್ಳಿ ಗದೆ ಗೆಲ್ಲೋದು ಪೈಲ್ವಾನರ ದೊಡ್ಡ ಕನಸು. ಅದಕ್ಕಾಗಿ ಹಲವಾರು ವರ್ಷಗಳ ಕಾಲ ಕಠಿಣ ತಾಲೀಮು ನಡೆಸ್ತಾರೆ. ಈ ಕಾಳಗದಲ್ಲಿ ಭಾಗವಹಿಸೋದೇ ಪೈಲ್ವಾನರಿಗೆ ಹೆಮ್ಮೆಯ ವಿಷಯ. ಹಾಗಾದ್ರೆ ಈ ಭವ್ಯ ಕುಸ್ತಿ ಎಲ್ಲಿ ನಡೀತು ಅಂತೀರಾ? ಈ ಸ್ಟೋರಿ ನೋಡಿ. ಅಖಾಡದಲ್ಲಿ ತೊಡೆತಟ್ಟಿ ಮದಗಜಗಳಂತೆ ಕಾದಾಡ್ತಿರೋ ಪೈಲ್ವಾನ್ರು ಮೈತುಂಬ ಗರಡಿ ಮಣ್ಣು ಮೆತ್ತಿಕೊಂಡು ಗೆಲ್ಲೋ ಗುರಿ ಹಠದೊಂದಿಗೆ ಪೈಪೋಟಿ ನಡೆಸ್ತಿರೋ ಕ್ರೀಡಾಪಟುಗಳು, ಸಿಳ್ಳೆ ಕೂಗು ಕೇಕೆಗಳಿಂದ ಮೈದಾನ ಗದ್ದಲಗೊಳ್ಳುವಂತೆ ಮಾಡಿದ ಅಭಿಮಾನಿಗಳು. ಈ ರೋಚಕ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ನಗರದ ಬೀರಲಿಂಗೇಶ್ವರ ಕುಸ್ತಿ ಅಖಾಡದಲ್ಲಿ. ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆ ಹಿನ್ನೆಲೆ 3 ದಿನ ಭರ್ಜರಿ ಕುಸ್ತಿ ಪಂದ್ಯಗಳನ್ನು ದುರ್ಗಾಂಬಿಕಾ ಸಮಿತಿ ಆಯೋಜಿಸಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ಹೊರ ರಾಜ್ಯ ಹಾಗೂ ದೇಶ ವಿದೇಶಗಳಿಂದಲೂ ಕುಸ್ತಿ ಪೈಲ್ವಾನರು ಆಗಮಿಸಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿದ್ರು. ದುರ್ಗಾಂಬಿಕಾ ಜಾತ್ರೆ ಪ್ರಯುಕ್ತ 3 ದಿವಸಗಳ ಕಾಲ ರಾಷ್ಟ್ರಮಟ್ಟದ ಕುಸ್ತಿಯನ್ನು ದುರ್ಗಾಂಬಿಕಾ ಧರ್ಮದರ್ಶಿಗಳ ಸಮಿತಿ ಮತ್ತು ಟ್ರಸ್ಟ್ ವತಿಯಿಂದ ಈ ಕುಸ್ತಿಯನ್ನು ನಡೆಸ್ತಾ ಇದ್ದೇವೆ. ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಧರ್ಮದ ಭಕ್ತರು ಸಹಿತ ದುರ್ಗಾಂಬಿಕೆ ನಡ್ಕೊಳ್ತಾರೆ. ಹಾಗಾಗಿ ಇದು ಸರ್ವಧರ್ಮೀಯರ ಜಾತ್ರೆ. ಇದು ಪೈಲ್ವಾನ್ರು ಅಖಾಡದಲ್ಲಿ ಶಕ್ತಿ, ಚಾತುರ್ಯ ಮತ್ತು ಧೈರ್ಯ ಪ್ರದರ್ಶಿಸಿದ್ರು. ಸೌತ್ ಆಫ್ರಿಕಾ, ಇರಾನ್, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಂಜಾಬ್ ಸೇರಿದಂತೆ ಅನೇಕ ಕಡೆಗಳಿಂದ ಬಂದಿದ್ದ ಕುಸ್ತಿಪಟುಗಳು ಅಖಾಡದಲ್ಲಿ ಭಾಗವಹಿಸಿ ಗಮನ ಸೆಳೆದ್ರು. ಗೆದ್ದ ಕುಸ್ತಿಪಟುಗಳಿಗೆ 1.5 ಕೆಜಿ ಬೆಳ್ಳಿ ಗದೆ ಹಾಗೂ ನಗದು ಬಹುಮಾನ ಕೊಡಲಾಯಿತು. ಕುಸ್ತಿ ಪ್ರೇಮಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಕುಸ್ತಿ ಕಾಳಗವನ್ನ ಕಣ್ತುಂಬಿಕೊಂಡ್ರು. ರಾಣೆಬೆನ್ನೂರಿಂದ ಬಂದವ್ರು ನಾವು ತಾಲೀಮ್ ಸಾಂಗ್ಲಾಗಿದ್ದೀವಿ ರೀ. ಕುಸ್ತಿ ಚಲೋ ನಡೆಸ್ಯಾರ. ಪೂಣಾ, ಸಾಂಗ್ಲಿ, ಕೊಲ್ಹಾಪುರ, ಮಿರ್ಜಾ ಅಲ್ಲಿದ್ದ ಬಂದಾರೆಲ್ಲ. ಇನ್ನೂ ಮಾಡ್ಬೇಕನ್ನ ಇನ್ನೂ ಹುಮ್ಮಸ್ ಬರುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಚೆನ್ನಾಗಿ ಆಗ್ಬೇಕಂತ. ಪೈಲ್ವಾನ್ರು ಎಲ್ಲರೂ ಸೇರಿ ಅವ್ರನ್ನ ಕುಸ್ತಿ ಹಿಡಿಸಿ ಜನಗಳಿಗೆ ಮನೋರಂಜನೆ ತೋರಿಸ್ತಾರೆ. 1.5 ಕೆಜಿ ಗದಿನೂ ದುರ್ಗಾಂಬಿಕಾ ಜಾತ್ರೆ ಅಂಗವಾಗಿ 1.5 ಕೆಜಿ ಗದಿನೂ ಇಟ್ಟಿದ್ದಾರೆ. ಗದಿ ಪರಿಶೀಪಕ್ಕೆ ಯಾರು ಹಿಡಿತಾರೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ದೊಡ್ಡ ಪೈಲ್ವಾನ್ರು ಅಂತೇಳಿ ಇನ್ನು ದುರ್ಗಾಂಬಾ ಜಾತ್ರೆಗೆ ಆ ಕುಸ್ತಿ ಹಿಡಿಸಿದಾಗ ಜನಗಳಿಗೆ ಗೊತ್ತಾಗ್ತದೆ. ಸಾಂಪ್ರದಾಯಿಕ ಕ್ರೀಡೆಗೆ ಜೀವಂತ ಸಾಕ್ಷಿಯಂತಿದ್ದ ಈ ಕುಸ್ತಿ ಕಾಳಗ ದಾವಣಗೆರೆಯ ಹೆಮ್ಮೆ ಮಾತ್ರವಲ್ಲ, ದೇಶದ ಗಮನ ಸೆಳೆಯುವಂತೆಯೂ ಮಾಡಿತು. ಕುಸ್ತಿ ಕ್ರೀಡೆ ನಶಿಸಿ ಹೋಗದೆ ಉಳಿಯಬೇಕು ಎಂಬುದೇ ಕುಸ್ತಿ ಕ್ರೀಡಾಭಿಮಾನಿಗಳ ಆಶಯ. ಸಂಜಯ್, ನ್ಯೂಸ್ 18 ದಾವಣಗೆರೆ.